ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಲೇಬೇಕು ಅನ್ನುವಂಥದ್ದು ಮತ್ತೆ ಆಗ್ರಹಿಸಿದ್ದಾರೆ. ಮತ್ತೆ ನಿನ್ನೆ ನಡೆದಂತ ಸಮಾವೇಶದಲ್ಲೂ ಕೂಡ ಮಠಾಧೀಶರು ಕೂಡ ಅದೇ ಒಪ್ಪುವ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಭಾಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ. ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ. ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದಲ್ಲಿ ಮಹಾಸಭಾದ ನಿಲುವು ಏನಾಗಿರುತ್ತೆ ಸರ್? ನೋಡಿ, ಮಹಾಸಭಾ ಇವತ್ತಲ್ಲ, ಇವತ್ತು ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಅದರಲ್ಲಿ ವಿಶೇಷವಾಗಿ 2000 ಇಸ್ವಿಯಿಂದ ಏನು ಅವತ್ತು ಜನಗಣತಿ ಆಯಿತು, ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳಿದ್ದರೂ ಸಹಿತ ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಲಿಂಗ ಪೂಜೆ ಮಾಡುವಂಥದ್ದು ಇರ್ಬೋದು, ಸಮಾಧಿ ಇರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಸಿಖ್ರಿಗೆ, ಜೈನರಿಗೆ, ಪಾರ್ಸಿಗಳಿಗೆ ಏನು ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿ ಕೊಟ್ಟಿದ್ದಿದೆ, ಅದೇ ಒಂದು ಆಧಾರದ ಮೇಲೆ ವೀರಶೈವ ಲಿಂಗಾಯತರಿಗೆ ಸೇರಿಸಿಕೊಂಡು ಎಲ್ಲ ಒಳಪಂಗಡಗಳಿಗೆ ಸೇರಿಸಿಕೊಂಡು ಪ್ರತ್ಯೇಕ ಧರ್ಮ ಕೊಡಬೇಕು ಅಂತೇಳಿ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೇವೆ. ಜನಗಣತಿಯಲ್ಲೂ ಪ್ರತ್ಯೇಕ ಕಾಲಮ್ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಇಲ್ಲಿವರೆಗೆ ಅದನ್ನು ಸರ್ಕಾರ ಗುರುತಿಸಿಲ್ಲ. ನಮ್ಮ ಮಹಾಸಭೆ ವತಿಯಿಂದ ನಮ್ಮ ಈ ಒಂದು ಮನವಿಯನ್ನು ಇನ್ನು ಮುಂದೇನೂ ಅದಕ್ಕೆ ಪುರಸ್ಕಾರ ಸಿಗಲಿಕ್ಕೆ, ಮಾನ್ಯತೆ ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಈಗ ನಾವು ಯಾವ ಭಾಷೆಯಲ್ಲಿ ಹೇಳಿದ್ದೇನೆ ಸರ್? ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಲಾಯಿತು, ಈ ಬಾರಿ ಆ ಆಟ ಎಲ್ಲ ನಡೆಯಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ, ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಎಲ್ಲ ಕೂಡಿ ಬಂದರೆ ಮೊದಲು ಹೇಳಿದರು ಅವರು, ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಕಾರಣ. ನೋಡಿ, ವಿಭೂತಿ ಹಾಕಿದ್ರಲ್ಲಿ ಭಾಳ ಸುಂದರವಾಗಿ, ಭಾಳ ಅದೊಂದು ಒಳ್ಳೆಯ ರೀತಿಯಿಂದ ಒಂದು ಮೆಸೇಜ್ ಹೋಗಿದೆ. ಬಸವತತ್ವ ಯಾವತ್ತಿಗೂ ಪ್ರಸ್ತುತ ಆಗಿದೆ, ಇವತ್ತಿಗೂ ನಿನ್ನೆ ಮುಂದೆನೂ ಪ್ರಸ್ತುತ ಆಗಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಾನು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಬೇಕನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅವರು ಬದ್ಧರಾಗಿದ್ದಾರೆ. ಹೀಗಾಗಿ ಇವತ್ತು ಅವ್ರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಕ್ರಾಂತಿ? ನಿಮ್ಮಲ್ಲೇ ಚರ್ಚೆ ಇದೆ, ನಮ್ಮಲ್ಲೇನೂ ಚರ್ಚೆ ಇಲ್ಲ. ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವ್ರಿಗೆ ಕೇಳಿ, ನನಗೆ ಯಾಕೆ ಕೇಳ್ತೀರಿ? ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಲೇಬೇಕು ಅನ್ನುವಂಥದ್ದು ಮತ್ತೆ ಆಗ್ರಹಿಸಿದ್ದಾರೆ. ಮತ್ತೆ ನಿನ್ನೆ ನಡೆದಂತ ಸಮಾವೇಶದಲ್ಲೂ ಕೂಡ ಮಠಾಧೀಶರು ಕೂಡ ಅದೇ ಒಪ್ಪುವ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಭಾಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ. ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ. ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದಲ್ಲಿ ಮಹಾಸಭಾದ ನಿಲುವು ಏನಾಗಿರುತ್ತೆ ಸರ್? ನೋಡಿ, ಮಹಾಸಭಾ ಇವತ್ತಲ್ಲ,
ಇವನ್ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಅದರಲ್ಲಿ ವಿಶೇಷವಾಗಿ 2000 ಇಸ್ವಿಯಿಂದ ಏನು ಅವತ್ತು ಜನಗಣತಿ ಆಯಿತು ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳಿದ್ದರೂ ಸಹಿತ ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಲಿಂಗ ಪೂಜೆ ಮಾಡುವಂಥದ್ದು ಇರ್ಬೋದು, ಸಮಾಧಿ ಇರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಸಿಖ್ರಿಗೆ, ಜೈನರಿಗೆ, ಪಾರ್ಸಿಗಳಿಗೆ ಏನು ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿ ಕೊಟ್ಟಿದ್ದಿದೆ, ಅದೇ ಒಂದು ಆಧಾರದ ಮೇಲೆ ವೀರಶೈವ ಲಿಂಗಾಯತರಿಗೆ ಸೇರಿಸಿಕೊಂಡು ಎಲ್ಲ ಒಳಪಂಗಡಗಳಿಗೆ ಸೇರಿಸಿಕೊಂಡು ಪ್ರತ್ಯೇಕ ಧರ್ಮ ಕೊಡಬೇಕು ಅಂತೇಳಿ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೇವೆ. ಜನಗಣತಿಯಲ್ಲೂ ಪ್ರತ್ಯೇಕ ಕಾಲಮ್ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಇಲ್ಲಿವರೆಗೆ ಅದನ್ನು ಸರ್ಕಾರ ಗುರುತಿಸಿಲ್ಲ. ನಮ್ಮ ಮಹಾಸಭೆ ವತಿಯಿಂದ ನಮ್ಮ ಈ ಒಂದು ಮನವಿಯನ್ನು ಇನ್ನು ಮುಂದೇನೂ ಅದಕ್ಕೆ ಪುರಸ್ಕಾರ ಸಿಗಲಿಕ್ಕೆ, ಮಾನ್ಯತೆ ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಮಹಾಸಭಾದ ಬೆಂಬಲ ಇದೆ ಅಂದಂಗಾಯ್ತು ಸರ್. ಮಹಾಸಭಾದ ಬೆಂಬಲ ಇದೆಯಾ ಅಂತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ? ಈಗ ನಾವು ಯಾವ ಭಾಷೆಯಲ್ಲಿ ಹೇಳಿದ್ದೇನೆ ಸರ್? ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಲಾಯಿತು, ಈ ಬಾರಿ ಆ ಆಟ ಎಲ್ಲ ನಡೆಯಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ, ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಎಲ್ಲ ಕೂಡಿ ಬಂದರೆ ಮೊದಲು ಹೇಳಿದರು ಅವರು, ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ. ಸಿಎಂ ಅವರಿಗೆ ನಿನ್ನೆ ವಿಭೂತಿ ಹಾಕಿರೋದು ಮತ್ತೆ ಸನ್ಮಾನ ಮಾಡಿರೋ ಸ್ವಾಮೀಜಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಕಾರಣ ಆಗ್ತದೆ. ನೋಡಿ, ವಿಭೂತಿ ಹಾಕಿದ್ರಲ್ಲಿ ಭಾಳ ಸುಂದರವಾಗಿ ಭಾಳ ಅದೊಂದು ಒಳ್ಳೆಯ ರೀತಿಯಿಂದ ಒಂದು ಮೆಸೇಜ್ ಹೋಗಿದೆ. ಬಸವತತ್ವ ಯಾವತ್ತಿಗೂ ಪ್ರಸ್ತುತ ಆಗಿದೆ, ಇವತ್ತಿಗೂ ನಿನ್ನೆ ಮುಂದೆನೂ ಪ್ರಸ್ತುತ ಆಗಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಾನು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಬೇಕನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅವರು ಬದ್ಧರಾಗಿದ್ದಾರೆ. ಹೀಗಾಗಿ ಇವತ್ತು ಅವ್ರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಕ್ರಾಂತಿ? ನಿಮ್ಮಲ್ಲೇ ಚರ್ಚೆ ಇದೆ, ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವರು ನಾನು ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವ್ರಿಗೆ ಕೇಳಿ, ನನಗೆ ಯಾಕೆ ಕೇಳ್ತೀರಿ? ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಲೇಬೇಕು ಅನ್ನುವಂಥದ್ದು ಮತ್ತೆ ಆಗ್ರಹಿಸಿದ್ದಾರೆ. ಮತ್ತೆ ನಿನ್ನೆ ನಡೆದಂಥ ಸಮಾವೇಶದಲ್ಲೂ ಕೂಡ ಮಠಾಧೀಶರು ಕೂಡ ಅದೇ ಒಪ್ಪುವ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಭಾಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ. ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ. ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದಲ್ಲಿ ಮಹಾಸಭಾದ ನಿಲುವೇನಾಗಿರುತ್ತೆ ಸರ್? ನೋಡಿ, ಮಹಾಸಭಾ ಇವತ್ತಲ್ಲ, ಇವನ್ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಅದರಲ್ಲಿ ವಿಶೇಷವಾಗಿ 2000 ಇಸ್ವಿಯಿಂದ ಏನು ಅವತ್ತು ಜನಗಣತಿ ಆಯಿತು ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳಿದ್ದರೂ ಸಹಿತ ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಲಿಂಗ ಪೂಜೆ ಮಾಡುವಂಥದ್ದು ಇರ್ಬೋದು, ಸಮಾಧಿ ಇರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಸಿಖ್ರಿಗೆ, ಜೈನರಿಗೆ, ಪಾರ್ಸಿಗಳಿಗೆ ಏನು ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿ ಕೊಟ್ಟಿದ್ದಿದೆ, ಅದೇ ಒಂದು ಆಧಾರದ ಮೇಲೆ ವೀರಶೈವ ಲಿಂಗಾಯತರಿಗೆ ಸೇರಿಸಿಕೊಂಡು ಎಲ್ಲ ಒಳಪಂಗಡಗಳಿಗೆ ಸೇರಿಸಿಕೊಂಡು ಪ್ರತ್ಯೇಕ ಧರ್ಮ ಕೊಡಬೇಕು ಅಂತೇಳಿ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೇವೆ. ಜನಗಣತಿಯಲ್ಲೂ ಪ್ರತ್ಯೇಕ ಕಾಲಮ್ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಇಲ್ಲಿವರೆಗೆ ಅದನ್ನು ಸರ್ಕಾರ ಗುರುತಿಸಿಲ್ಲ. ನಮ್ಮ ಮಹಾಸಭೆ ವತಿಯಿಂದ ನಮ್ಮ ಈ ಒಂದು ಮನವಿಯನ್ನು ಇನ್ನು ಮುಂದೇನೂ ಅದಕ್ಕೆ ಪುರಸ್ಕಾರ ಸಿಗಲಿಕ್ಕೆ, ಮಾನ್ಯತೆ ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಮಹಾಸಭಾದ ಬೆಂಬಲ ಇದೆ ಅಂದಂಗಾಯ್ತು ಸರ್. ಮಹಾಸಭಾದ ಬೆಂಬಲ ಇದೆಯಾ ಅಂತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ? ಈಗ ನಾವು ಯಾವ ಭಾಷೆಯಲ್ಲಿ ಹೇಳಿದ್ದೇನೆ
ಸರ್, ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಲಾಯಿತು. ಈ ಬಾರಿ ಆ ಆಟ ಎಲ್ಲ ನಡೆಯಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ, ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಎಲ್ಲ ಕೂಡಿ ಬಂದರೆ ಮೊದಲು ಹೇಳಿದರು ಅವರು, ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ಹೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ. ಸಿಎಂ ಈಗ ಮತ್ತೊಮ್ಮೆ ಏನಾದ್ರು ಮನವಿ ಸಲ್ಲಿಸ್ತೀರಾ ಮಹಾಸಭಾದಿಂದ? ಸಿಎಂ ಅವರಿಗೆ ನಿನ್ನೆ ವಿಭೂತಿ ಹಾಕಿರೋದು ಮತ್ತೆ ಸನ್ಮಾನ ಮಾಡಿರೋ ಸ್ವಾಮೀಜಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಕಾರಣ ಆಗ್ತದೆ. ನೋಡಿ, ವಿಭೂತಿ ಹಾಕಿದ್ರಲ್ಲಿ ಭಾಳ ಸುಂದರವಾಗಿ ಭಾಳ ಅದೊಂದು ಒಳ್ಳೆಯ ರೀತಿಯಿಂದ ಒಂದು ಮೆಸೇಜ್ ಹೋಗಿದೆ. ಬಸವತತ್ವ ಯಾವತ್ತಿಗೂ ಪ್ರಸ್ತುತ ಆಗಿದೆ, ಇವತ್ತಿಗೂ ನಿನ್ನೆ ಮುಂದೆನೂ ಪ್ರಸ್ತುತ ಆಗಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಾನು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಬೇಕನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅವರು ಬದ್ಧರಾಗಿದ್ದಾರೆ. ಹೀಗಾಗಿ ಇವತ್ತು ಅವ್ರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್, ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಕ್ರಾಂತಿ? ನಿಮ್ಮಲ್ಲೇ ಚರ್ಚೆ ಇದೆ, ಒಂದ್ ಕಡೆ ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವರು ನಾನು ನಮ್ಮಲ್ಲೇನೂ ಚರ್ಚೆ ಇಲ್ಲ. ರಾಯರೆಡ್ಡಿ ಅವ್ರಿಗೆ ಕೇಳಿ, ನನಗೆ ಯಾಕೆ ಕೇಳ್ತೀರಿ?